ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೇನೆ. ಇವತ್ತಿನ ಕಂಟೆಂಟ್ ಅಂತ ಹೇಳಿದ್ರೆ ನಾನು ಕಂಟೆಂಟ್ಗೆ ಬಂದುಬಿಡ್ತೇನೆ ಡೈರೆಕ್ಟಾಗಿ. ನಾವು ಬಟ್ಟೆಗಳನ್ನು ಕಾಸ್ಟ್ಲಿದು ಅಥವಾ ತುಂಬ ಖರ್ಚಿದ್ದು ತೊಗೊಳ್ಬೇಕು ಅಥವಾ ಒಳ್ಳೆ ಬಟ್ಟೆಗಳನ್ನ ತೊಗೊಳ್ಬೇಕು ಅನ್ನೋ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ. ಏನಂದರೆ, ಈಗ ನಾನು ಇದೊಂದು ಬಟ್ಟೆನ ಈಶಾಲ ತೊಗೊಂಡೆ. ಈಶಾ ಇದಕ್ಕೆ ತಮಿಳ್ನಾಡು ಹೋದಾಗ ಕೊಯಮತ್ತೂರು ಸಮೀಪ ಅವ್ರು ಹೇಳ್ತಾಯಿದ್ರು ತುಂಬ ಕಾಸ್ಟ್ಲಿ ಇದೆ, ಯಾಕೆ ಅಷ್ಟು ಅಂತ. ಒಬ್ರು ಯಾರು ಹಾಗೆ ಬಂತು ಮಾಯಲ್ಲಿ. ನಾನು ಅಂದ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ವರ್ಷಕ್ಕೆ 25 ಬಟ್ಟೆ ತೊಗೊಳೋದಕ್ಕಿಂತ ವರ್ಷದಲ್ಲಿ 4-5 ಬಟ್ಟೆಗಳನ್ನ ತೊಗೊಂಡು ಬ್ರ್ಯಾಂಡಾಗಿ ಅಂದರೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಅದನ್ನು ತುಂಬ ಒಂದು ವರ್ಷನ ಕರೆಕ್ಟಾಗಿ ಉಪಯೋಗಿಸಿ ಆಮೇಲೆ ಅದನ್ನು ಬಿಟ್ಬಿಡುವ ಅಂತ ನನ್ನ ಅಭಿಪ್ರಾಯ. ಒಂದು 5 ವರ್ಷದಿಂದ ಫಾಲೋ ಮಾಡ್ತಿದ್ದೇನೆ ನಾನು. ಕಡಿಮೆ ಬಟ್ಟೆನ ತೊಗೊಳ್ಳಿ, ಉತ್ತಮವಾಗಿ ಉಪಯೋಗಿಸಿ, ಉತ್ತಮ ಬಟ್ಟೆಗಳನ್ನ ಕಾಣುತ್ತೆ ಜನರಿಗೆ. ಮತ್ತು ನಮ್ಮ ಮೈಂಡ್ ಇದೆಯಲ್ಲ, ನಮ್ಮ ಮೈಂಡು ಜಾಸ್ತಿ ಆಫರ್ಗಳಿಗೆ ನಾವು ಕೊಡಬಾರ್ದು. ಯಾವಾಗ ನೀವು 24 ಗಂಟೆ ಆಫರ್ಗಳು, ಕ್ರೆಡಿಟ್ ಕಾರ್ಡ್ಗಳು ಅಂತ ಯೋಚನೆ ಮಾಡ್ತಾ ಇರ್ತೀರಲ್ಲ, ನಿಮ್ಮ ಮೈಂಡ್ ಕೂಡ ಅದೇ ಥರ ಕರಪ್ಟ್ ಆಗ್ತಾ ಹೋಗುತ್ತೆ. ಆಫರೇ ಕರಪ್ಟ್ ನನ್ನ ಪ್ರಕಾರ. 90% ಆಫರ್ ಸಿಕ್ಕರೆ ಅದು ಮಾತು ಬೇರೆ. ಪ್ರತಿ ಬಾರಿ 30-20 ಪ್ರೊಮೋ ಕೋಡ್ಗಳು ಮಾಡಿ ಏನಾಗುತ್ತಂದರೆ ನಿಮ್ಮ ಮೈಂಡ್ ಡಿಕೋಡಿಂಗ್ ಆಗ್ತಾ ಶುರುವಾಗುತ್ತೆ. ಡಿಕೋಡಿಂಗ್ ಅಂದರೆ ಪ್ರತಿಯೊಂದರಲ್ಲಿ ಆಫರ್ ನೋಡೋದು. ನಾಳೆ ಮದುವೆ ಆಗಬೇಕಾದ್ರೂ ಆ ಪ್ಯಾಕೇಜ್ಗಳನ್ನ ನೋಡ್ಕೊಂಡು ಹೋಗೋದು, ಆಫರ್ಗಳನ್ನ ನೋಡ್ಕೊಂಡು ಹೋಗೋದು. ಏನಾಗುತ್ತಂದರೆ ನಿಮ್ಗೆ ಏನು ಒರಿಜಿನಲ್ ಕಂಟೆಂಟ್ ಇರುತ್ತಲ್ಲ, ಆ ಕಂಟೆಂಟು ಕಡಿಮೆ ಸಿಗ್ತಾ ಹೋಗುತ್ತೆ, ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಕ್ವಾಂಟಿಟಿ ನೋಡ್ದಂಗೆ ಕ್ವಾಲಿಟಿ ಕಡಿಮೆ ಆಗ್ತಾ ಹೋದಾಗ ನಮ್ಮ ಸ್ಕಿನ್ನು ಅಷ್ಟು ಚೀಪಲ್ಲ. ಎಲ್ಲ ಬಟ್ಟೆಗಳನ್ನ ಹಾಕೋದು ₹100, ₹50 ಬಟ್ಟೆಗಳು ಸಿಗ್ತಾಯಿದೆ ಈಗ ತುಂಬ ಜನ ನೋಡ್ತಿರ್ತೀರ ನೀವು. ₹100ಗೆ 4 ಬಟ್ಟೆ, 3 ಬಟ್ಟೆ, 2 ಬಟ್ಟೆ ಸಿಗುತ್ತೆ ಅಂಥೇಳಿ. ಅಥವಾ ₹1,000ಗೆ 6 ಬಟ್ಟೆ ಸಿಗುತ್ತೆ, 7 ಬಟ್ಟೆ ಸಿಗುತ್ತೆ, 10 ಬಟ್ಟೆ ಸಿಗುತ್ತೆ ಅಂಥೇಳಿ. ಇದ್ರಲ್ಲಿ ಏನಾಗುತ್ತಂದರೆ, ಫಸ್ಟ್ ಆಫ್ ಆಲು ಆ ಥರ ಬಟ್ಟೆಗಳು ನಮ್ಮ ಸ್ಕಿನ್ಗೆ ಸೂಟ್ ಆಗೋಲ್ಲ. ಎರಡನೇದು ಅಂತ ಹೇಳಿದ್ರೆ, ನಾನು ಕಾಟನ್ ಹೇಳ್ತಿಲ್ಲ, ನಾನು ಯಾವುದೇ ಬಟ್ಟೆಗಳನ್ನ ತೊಗೊಳ್ಳಿ, ನೀವು ಪ್ಯೂಮಾರ ತೊಗೊಳ್ಳಿ, ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ, ಕಡಿಮೆ ತೊಗೊಳ್ಳಿ, ಚೆನ್ನಾಗಿರೋದು ತೊಗೊಳ್ಳಿ, ನಿಮ್ಮ ಸ್ಕಿನ್ಗೆ ಅದು ಒಂಥರ ಉಸಿರಾಡಬೇಕು ನಿಮ್ಮ ಸ್ಕಿನ್ನು. ಇದ್ರಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ನಿಮ್ಮ ಡಿಕೋಡಿಂಗ್ ಇರುತ್ತಲ್ಲ ಮೈಂಡ್ಗಳಲ್ಲಿ, ಆಫರ್ಗಳನ್ನ ನೋಡೋದು ಕಡಿಮೆ ಆಗುತ್ತೆ. ಕ್ವಾಲಿಟಿ ಜಾಸ್ತಿ ಪ್ರಿಫರ್ ಮಾಡ್ತೀರಾ. ಲೈಫಲ್ಲಿ ಒಂದು ಲೆವೆಲ್ಗೆ ನೀವು ಹೋಗಲಿಕ್ಕೆ ಶುರು ಮಾಡ್ತೀರಾ. ಅದು ಏನೇ ಇರಲಿ, ನೀವು ಚಿಕ್ಕದ್ರೂ ಕಸ ಹುಡುಗೋದ್ರಿಂದ ಹಿಡಿದು ನೀವು ಯಾವುದೋ ಒಂದು ದೊಡ್ಡ ಪೊಸಿಷನ್ ಇದ್ದರೂ ಕೂಡ ಆ ನೀವೊಂದು ಮೈಂಡ್ ಅಂತ ಇರುತ್ತೆ, ಒಂದು ಸರ್ಕಲ್ ಅಂತ ಕ್ರಿಯೇಟ್ ಮಾಡ್ತೀರಾ ನೀವು. ಆವಾಗ ನೀವು ಅದನ್ನ ಬ್ರ್ಯಾಂಡ್ ಆಗ್ತಾ ನಿಮ್ಮ ಮೈಂಡ್ ಕೂಡ ಒಂದು ಪಾಸಿಟಿವ್ ಥರ ತೊಗೊಂಡು ಹೋಗ್ತಾ ಹೋಗುತ್ತೆ. ಮೊದಲೆಲ್ಲ ನೋಡಿ, ನೀವು 1-2 ಬಟ್ಟೆ ಕೊಡಿಸ್ತಾಯಿದ್ರು ತುಂಬ ಸಮಾಧಾನ ಇರ್ತಿತ್ತು, ಅದನ್ನ ಎಂಜಾಯ್ ಮಾಡ್ತಿದ್ವಿ ನಾವು. ಇತ್ತೀಚಿನ ದಿನಗಳಲ್ಲಿ ಎಂಜಾಯ್ ಮಾಡ್ತಾಯಿಲ್ಲ ನಾವು. ಯಾಕೆ ಎಂಜಾಯ್ ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ, ನಮ್ಮ ಮೈಂಡನ್ನ ನಾವು ಕರೆಕ್ಟ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ 4 ಬಟ್ಟೆ ತೊಗೊಳ್ಳಿ, ಒಳ್ಳೆ ಬಟ್ಟೆಗಳನ್ನ ತೊಗೊಳ್ಳಿ. ಮೈಂಡು ಮತ್ತು ನಿಮ್ಮ ಏನು ಇನ್ನರ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಇನ್ಕ್ರೀಸ್ ಆಗುತ್ತೆ. ಅರ್ಥ ಆದವರು ಕಮೆಂಟ್ ಹಾಕಿ, ನಿಮ್ಗೆ ಅರ್ಥ ಹೇಗಾಗಿದೆ ಅಂತೇಳಿ ಒಂದು ಪದದಲ್ಲಿ ವಿವರಣೆ ಕೊಡಿ. ಧನ್ಯವಾದ.